ಹಾಗಾದ್ರೆ ಇವತ್ತಿನ ಝೂಮ್ ಸೆಷನ್ ಪ್ರತಿಯೊಬ್ಬರಿಗೂ ದಿನನಿತ್ಯ ಒಂದೊಂದು ಲೆಜೆಂಡ್ ಲೀಡರ್ ಬಂದು ನಮ್ಗೆ ಒಂದೊಂದು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಏನಕ್ಕೋಸ್ಕರ ನಾವೆಲ್ಲರೂ ಕಲಿಬೇಕು, ಮುಂದೆ ಬರ್ಬೇಕು, ಒಂದು ಒಳ್ಳೆ ಅಚೀವ್ಮೆಂಟ್ ಗಳು ಮಾಡ್ಕೊಳ್ಬೇಕು ಅಂತಕ್ಕೋಸ್ಕರ ಈ ಒಂದು ಝೂಮ್ ಮೀಟಿಂಗ್ ನ, ಅದ್ರಲ್ಲಿ ಎಸ್ಪೆಷಲಿ ಸಂತೋಷ್ ಅವರು ಯಾವ್ಯಾವ ದಿನ ಯಾರ್ಯಾರು ಬಂದ್ರೆ ಯಾವ್ಯಾವ ಟಾಪಿಕ್ ಅಲ್ಲಿ ಯಾರ್ಯಾರು ಮಾತಾಡೋದು ಕರೆಕ್ಟ್ ಆಗಿರತ್ತ ಅಂತ ಹೇಳಿ ಯೋಚನೆ ಮಾಡಿ ಅವ್ರು ಒಂದು ಲಿಸ್ಟ್ ನ ಮಾಡಿ ನಮ್ಗೆ ಕಲಿಸ್ತಾರೆ. ಎಷ್ಟು ಜನ ಗೊತ್ತಂತ ಗೊತ್ತಿಲ್ಲ, ನಮ್ಮ ಲೆಜೆಂಡ್ ಗ್ರೂಪ್ ಅಲ್ಲಿ ಟೈಪ್ ಮಾಡಿ ಹಾಕ್ಬಿಟ್ಟಿರ್ತಾರೆ. ಎಸ್ ಮಹಾಲಕ್ಷ್ಮಿ ಮೇಡಮ್ ಈ ಟಾಪಿಕ್, ಪ್ರಿಯಾ ಮೇಡಮ್ ಈ ಟಾಪಿಕ್, ಶ್ರೀನಿವಾಸ ಈ ಟಾಪಿಕ್, ಈ ತರ ಒಬ್ಬೊಬ್ಬರಿಗೆ ಒಂದೊಂದು ಟಾಪಿಕ್ ಅಂತ ಹೇಳಿ ಅವರು ಲೆಜೆಂಡ್ಸ್ ಅಲ್ಲಿ ಹಾಕ್ತಾರೆ. ಅದಾದ್ರ ಪ್ರಕಾರ ನಮ್ಗೆ ಇನ್ವಿಟೇಷನ್ ಬೈ ಝೂಮ್ ಮೀಟಿಂಗ್ ಮುಖಾಂತರ ಬರ್ತಾ ಇದೆ. ಮನೆಗೆ ಇವತ್ತು ಒಂದು ಎಜುಕೇಶನ್ ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇರೋದು ಏನಾದ್ರು ಇಡೀ V-Star ಅಲ್ಲಿ ಇಡೀ ದಿನ ನಮ್ಗೆ ದಿನನಿತ್ಯ ಒಂದು ಎಜುಕೇಶನ್ ಕೊಡೋ ಒಂದು ಸಿಸ್ಟಮ್ ಬೈ ಝೂಮ್ ಮೀಟಿಂಗ್ ಮುಖಾಂತರ ನಮ್ಗೆ ಸಿಗ್ತದೆ ಅಂತ ಹೇಳಿದ್ರೆ ಒನ್ಲಿ ಒನ್ ದಿ ಏನ್ ಹೇಳುದು ದಿ ಗ್ರೇಟೆಸ್ಟ್ ಟೀಮ್ ಅಂತಾನೆ ಹೇಳ್ಬೋದು. ಒನ್ಲಿ RK ಮಾತ್ರನೇ. ಹಂಗಾಗಿ ಇದನ್ನ ದಯವಿಟ್ಟು ಪ್ರತಿಯೊಬ್ಬರು ಯೂಟಿಲೈಸ್ ಮಾಡ್ಕೊಳ್ಳಿ. ಮತ್ತು ನಾನು ಒಂದು ಜನರಲ್ ಆಗಿ ನಾನು ತಗೊಳ್ತೀನಿ, ಓಕೆನಾ? ಜನರಲ್ ಆಗಿ ತಗೊಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಒನ್ ಆಫ್ ದ ಬ್ಯೂಟಿಫುಲ್ ಇಂಡಸ್ಟ್ರಿ V-Star ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಬ್ಯೂಟಿಫುಲ್ ಕಂಪನಿ. ಅದಕ್ಕಿಂತ ಬ್ಯೂಟಿಫುಲ್ ಅಂತ ಹೇಳಿದ್ರೆ ನಮ್ಮ ದಿ ವರ್ಲ್ಡ್ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ಗೆನು ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಕೋಟಿ 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 ಧನ್ಯವಾದ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇಂಥ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ನಮ್ಗೆ ಎಲ್ರಿಗೂ ಸಿಕ್ಕಿದೆ, ಹೌದಾ? V-Star ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ನಮ್ಗೆಲ್ರಿಗೂ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಒಂದ್ ಸೆಕೆಂಡ್ ಯೋಚನೆ ಮಾಡಿ ನೋಡಿ, ಯಾರ್ಯಾರ ತಲೆಯಲ್ಲಿ ಏನೆಲ್ಲ ಓಡ್ತಾ ಇದೆ ನನ್ಗೆ ಗೊತ್ತಿಲ್ಲ. ಅಯ್ಯೋ ಇವ್ರೇನೋ ನನ್ಗೆ ಸಿಕ್ಕಾಕ್ಸ್ಬಿಟ್ರು, ಇವ್ರು ನಾನ್ ಮಾಡಿದ್ರೆ ಇವ್ರಿಗೆ ಬರುತ್ತೆ, ಏನೇನೋ ಮೀನ್ಸ್ ಒಬ್ಬೊಬ್ರದ್ದು ಒಂದೊಂಥರ ಮೆಂಟಾಲಿಟಿ ಇರುತ್ತೆ. ಬಟ್ ನಾನ್ ಯಾವಾಗ್ಲೂ ಹೇಳೋ ಒಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು V-Star ಅನ್ನೋದು ನಿಮಗ್ ಸಿಕ್ಕಿದೆ, ಓಕೆನಾ? ಹೌದಲ್ವಾ? ಸಿಕ್ಕಿದೆ. ಇದು ಯಾಕೆ ನಿಮ್ ಪಕ್ಕದ ಮನೆಯವ್ರಿಗೆ ಸಿಕ್ಲಿಲ್ಲ? ಯಾಕೆ ನಿಮ್ಮ ಜೊತೆಲಿ ಹುಟ್ಟಿರೋ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೋ ಒಬ್ರಿಗೆ ಸಿಕ್ಲಿಲ್ಲ? ಯಾಕೆ ನಿಮ್ಮ ಫ್ರೆಂಡ್ಸ್ಗೆ ಸಿಕ್ಕಿಲ್ಲ? ಯಾಕೆ ನಿಮ್ಮ ಕೊಲೀಗ್ಸ್ಗೆ ಇದು ಒಂದು ಸಿಕ್ಲಿಲ್ಲ? ನಿಮಗ್ ಮಾತ್ರ ಸಿಕ್ಕಿದೆ, ಯಾಕೆ? ಯಾವತ್ತಾದ್ರೂ ಯೋಚನೆ ಮಾಡಿ ನೋಡಿದೀರಾ? ಯಾಕೆ ನನ್ಗೆ ಸಿಕ್ಬೇಕು ಇದು? ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಈ ಪ್ಲಾಟ್ಫಾರ್ಮ್ ನನಗೆ ಯಾಕೆ ಸಿಗ್ಬೇಕು? ನನ್ ಪ್ರಕಾರ ಯಾರು ಯೋಚನೆ ಮಾಡಿರಲ್ಲ. ಕರೆಕ್ಟಾ? ನೀವು ಯೋಚನೆ ಮಾಡಿದೀರಾ? ಪದ್ಮಾವತಿ ಮೇಡಮ್ ಯೋಚನೆ ಮಾಡಿದೀರಾ? ಓಕೆ, ಸೂಪರ್. ಎಸ್, ಪರವಾಗಿಲ್ಲ, ಅವ್ರು ಯೋಚನೆ ಮಾಡಿದಾರಂತೆ. ಎಸ್, ಬೇರೆಯೊಬ್ರಲ್ಲ ಯಾಕಪ್ಪ ಅಂತ ಹೇಳಿದ್ರೆ, ಯಾಕೆ ನಮ್ಗೆ ಯೋಚನೆ ಮಾಡಿರಲ್ಲ ಅಂತ ಹೇಳೋದಂದ್ರೆ, ನಾವು ಬಂದಿರೋದು ಒಬ್ಬೊಬ್ರು ಒಂದೊಂದು ರೀಸನ್ ಇಂದ ಬಂದಿದೀವಿ. ಹೇಗೆ? ನನ್ಗೆ ಹೆಲ್ತ್ ಇಶ್ಯೂಸ್ ಇತ್ತು, ಹಂಗಾಗಿ ನಾನು ಎಂಟ್ರಿ ಆದೆ. ರಿಸಲ್ಟ್ ಬಂತು, ಓಕೆ ರಿಸಲ್ಟ್ ಚೆನ್ನಾಗಿದಿಲ್ಲ, ಓಕೆ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡೋಣ ಅಂತ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿದ್ದು. ಹಂಗಾಗಿ ನನ್ಗೆ ಯಾಕೆ ಇದು ಸಿಕ್ತು ಅಂತ ನಾನು ಮೀನ್ಸ್ ಇವಾಗ ನಾನು ಅದು ಯೋಚನೆ ಮಾಡ್ತೀನಿ ಬಿಟ್ಟರೆ, ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಅದು ಗೊತ್ತಿಲ್ಲ. ರ್ಯಾಂಡಮ್ ಆಗಿ ಹೇಳಿದ್ವಿ, ರ್ಯಾಂಡಮ್ ಆಗಿ ವರ್ಕ್ ಸ್ಟಾರ್ಟ್ ಮಾಡ್ತೀವಿ, ರ್ಯಾಂಡಮ್ ಆಗಿ ಇನ್ಕಮ್ ಕಂಪ್ಲೀಟ್ ಮಾಡ್ತಾ ಇನ್ಕಮ್ ತಗೊಳ್ತಾ ಹೋದ್ವಿ. ಬಟ್ ನಾನು ಒಂದಿನ ಆಯ್ತು, ಯಾವಾಗ್ಲೂ ಏನೋ ಒಂದ್ ಮಾತಾಡ್ತಾ ಇರ್ಬೇಕಾದ್ರೆ ತಕ್ಕಂತ ನನಗೆ ಫ್ಲಾಶ್ ಆಯ್ತು. ಎಷ್ಟೋ ಜನ ಇದ್ದಾರೆ ನಮ್ಮ ಏರಿಯಾ ಕಡೆ, ನಮಗ್ ಮಾತ್ರ ಯಾಕೆ ಸಿಕ್ಬೇಕು? ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ನಾನು ಆಕ್ಚುಲಿ ಇದು ಒಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ನಾನು ನೋಡಿದೆ. ಒಂದು ಸ್ಪೆಷಲ್ ಚೈಲ್ಡ್ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರತ್ತೆ, ಹ್ಯಾಂಡಿಕಪ್, ಓಕೆನಾ? ಒಂದು ಹುಡುಗನ್ಗೆ ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಲ್ಲ, ಆ ಹುಡುಗ ಹಾಡಾಡ್ತಾನೆ ಅಂದ್ರೆ ಅವ್ನ್ಗೆ ಹೆಂಗ್ ಗೊತ್ತು ಮ್ಯೂಸಿಕ್? ಯಾಕಂದ್ರೆ ಇವಾಗ ನೋಡಿ, ನಾವ್ ಹೆಂಗಂದ್ರೆ ನಮ್ ಮ್ಯೂಸಿಕ್ ಕೇಳಿದ ತಕ್ಷಣ ನಾವು ಹಾಡಾಡ್ತೀವಿ, ಕೇಳಿದ ತಕ್ಷಣ ಇಲ್ವಾ? ಒಂದು ಬುಕ್ಕಲ್ಲಿ ನೋಡ್ಬಿಟ್ಟು ಅಲ್ಲಿ ಲಿರಿಕ್ಸ್ ಅದು ಏನಿದೆಯೋ ನಾವು ಹಾಡ್ತೀವಿ. ಬಟ್ ಆ ಹುಡುಗ ಹೆಂಗ ಅಂದ್ರೆ, ಅದು ಆಕ್ಚುಲಿ ನಮ್ ತಮಿಳ್ ಚಾನಲ್ ಅಲ್ಲಿ ಅದ ಹುಡುಗ ಅಷ್ಟು ಚೆನ್ನಾಗಿ ಹಾಡಾಡ್ತಾ ಇದ್ದಾನೆ. ಅವ್ರ ಪ್ಯಾರೆಂಟ್ಸ್ ಅಷ್ಟು ಅವ್ನಿಗೆ ಟ್ರೈನ್ ಅಪ್ ಮಾಡಿದಾರೆ. ಅವಾಗ ಅವರು ಚೀಫ್ ಗೆಸ್ಟ್ ಯಾರು ಬಂದ್ರು, ಅವ್ರು ಏನ್ ಹೇಳಿದ್ರು ಅಂದ್ರೆ, ಅವ್ರ ಪ್ಯಾರೆಂಟ್ಸ್ ಬಂದು ಹಾಡಾಡ್ಬೇಕಂದ್ರೆ ಅವ್ರು ಅಳಕ್ ಶುರು ಮಾಡ್ಬಿಟ್ಟು ತುಂಬಾ ಎಮೋಷನಲ್ ಆಗಿ ಫೀಲ್ ಆಗಿ ತುಂಬಾ ಅಳಕ್ ಶುರು ಮಾಡಿದ್ರು. ಈ ತರ ಮಗುನ ನೀವ್ ಯಾಕೆ ಮಾಡಕ್ ಹೋದ್ರಿ? ಚಿಕ್ಕ ವಯಸ್ಸಲ್ಲೇ ಅವನ್ನ ಸಾಯಿಸ್ಬಿಡಿ ಅಂತ ಹೇಳಿದಾರೆ. ಯಾಕಂದ್ರೆ ಅವನಿಗೂ ಕಷ್ಟ, ನಿಮ್ಗೂ ಕಷ್ಟ ಬೇಡ ಅಂತ. ಬಟ್ ಅವರು ಅವಾಗ ಒಂದು ನಿರ್ಧಾರ ತಗೊಂಡ್ರಂತೆ. ಏನು ಅಂತ, ಇದು ದೇವ್ರು ಕೊಟ್ಟಿರೋ ವರಪ್ರಸಾದ. ಎಷ್ಟೋ ಜನ ಮನೆಯಲ್ಲಿ ಮಕ್ಳಿಲ್ಲ ಅಂತ ಹೇಳಿ ಇವತ್ತಿಗೂ ಹಾಸ್ಪಿಟ್ಲು ದೇವಸ್ಥಾನ ಅದು ಇದು ಅಂತ ಓಡಾಡ್ತಾ ಇರೋ ಒಂದು ಇದ್ರಲ್ಲಿ ನನಗೆ ಇದೇನ್ ಚಿಕ್ಕ ಪ್ರಾಬ್ಲಮ್ ಅಷ್ಟೇ. ಬಟ್ ನನಗಂತ ಒಂದು ಮಗು, ತಾಯಿ ಅಂತ ಒಂದು ಸ್ಥಾನ ಅದಕ್ಕೆ ಕೊಟ್ಟಿದೆ. ಹಂಗಾಗಿ ಇದಕ್ಕೆ ಇನ್ನು ಏನಾದ್ರು ನಾನು
ಟ್ರೀಟ್ಮೆಂಟ್ ಕೊಟ್ಟು ಏನಾದ್ರು ಕ್ಯೂರ್ ಮಾಡಕ್ಕೋ ಇಲ್ಲ ಅವನಲ್ಲಿ ಏನಾದ್ರು ಒಂದು ಟ್ಯಾಲೆಂಟ್ ಅದು ನನ್ನ ಇದು ಮಾಡಿದಕ್ಕೆ ಇವತ್ತು ಅವ್ನಿಗೆ ಹಾಡಾಡೋದಕ್ಕೆ ಒಂದು ಟ್ರೈನ್ ಅಪ್ ಆಗಿ ಹಾಡಾಡ್ತಾ ಇದ್ದಾನೆ. ಅದು ನನ್ಗೆ ಖುಷಿ ಆಗ್ತಾ ಇದೆ ಅಂತ ಇಲ್ಲಿ ಅವ್ರ ತಾಯಿ ಹೇಳಿದ ತಕ್ಷಣ ಅವಾಗ ಅವ್ರ ಗೆಸ್ಟ್ ಏನಿದ್ರು ಅವ್ರು ಹೇಳಿದ್ರು ಎಸ್ 100% ಕರೆಕ್ಟ್. ದೇವ್ರು ಕೊಡೋದು ಯಾರು ಕೊಡ್ತಾರೆ, ಈ ತರ ಮಕ್ಳು ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಹೇಳ್ತೀವಿ ನೋಡಿ ನಾನು ತಾಯಿ ಆಗಿದ್ದೀನಿ, ಎಷ್ಟೋ ಜನ ಇಲ್ಲಿ ತಾಯಿಯಂದ್ರು ಇದ್ದೀರಾ, ತಂದೆಯವ್ರು ಇದ್ದೀರಾ ಎಲ್ಲಾನು. ಬಟ್ ಆದ್ರೆ ಆ ಮಗುಗೆ ಒಂದು ಆ ತರ ಒಂದು ಮಕ್ಳಿಗೆ ಒಂದು ತಂದೆ ತಾಯಿ ಅಂತ ಬಂದ್ರೆ ಅದು ಡೈರೆಕ್ಟ್ ದೇವ್ರ ಬ್ಲೆಸ್ಸಿಂಗ್ ಇದ್ರೆ ಮಾತ್ರ ಆ ತರ ಮಕ್ಳು ಅವ್ರಿಗೆ ಹುಟ್ಟೋದಂತ. ದೇವ್ರದು ಡೈರೆಕ್ಟ್ ಬ್ಲೆಸ್ಸಿಂಗ್ ಇದ್ರೆ ಮಾತ್ರ ಸ್ಪೆಷಲ್ ಚೈಲ್ಡ್ ಅಂತ ಅವ್ರಿಗೆ ಹುಟ್ಟೋದಂತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನನ್ ಕೈಲಿ ಆಗಲ್ಲ ಅಂತ ದೇವ್ರ ನಿರ್ಧಾರ ಮಾಡಿದಾನೆ, ನಿಮ್ ಕೈಯಲ್ಲಿನೂ ಆತರ ಮಕ್ಳನ್ನ ನೋಡಕ್ ಆಗಲ್ಲ ಅಂತ ದೇವ್ರ ನಿರ್ಧಾರ ಮಾಡಿದ್ದಾನೆ. ಬಟ್ ಯಾರ್ಗೆ ಆತರ ಮಕ್ಳನ್ನ ನೋಡಕ್ ಆಗತ್ತೋ, ಕೇಪಬಿಲಿಟಿ ಇದೆಯೋ, ಶಕ್ತಿ ಇದೆಯೋ ಅಂತವ್ರಿಗೆ ಮಾತ್ರ ಆ ತರ ಒಂದು ಮಕ್ಳು ಕೊಡ್ತಾರಂತೆ. ಅವಾಗ ಯೋಚನೆ ಮಾಡಿ ನೋಡಿ, ನಾವುನು ಏನು ಇಲ್ಲ ಅವ್ರ ಮುಂದೆ, ನಾವುನು ಏನಿಲ್ಲ. ಬಟ್ ಆದ್ರೆ ಅವ್ರು ಕೊಟ್ಟಿದಾರ ಅಂತ ಹೇಳಿದ್ರೆ ಆ ಮಗು ಸ್ಪೆಷಲ್ ಚೈಲ್ಡ್ ಆಗಿರ್ಬೋದು, ಅವ್ರಿಗಿಂತ ಸ್ಪೆಷಲ್ ಚೈಲ್ಡ್ ಯಾರು ಅಂದ್ರೆ ಅವ್ರ ತಂದೆ ತಾಯಿ. ಹೌದು, ನಾವ್ ಹೇಳ್ತೀವಿ ವಿ ಆರ್ ಬ್ಲೆಸ್ಡ್ ಅಂತ ನಾವ್ ಹೇಳ್ತೀವಿ. ನಾಟ್ ಅಟ್ ಆಲ್. ನನ್ನ ಪ್ರಕಾರ ಇಲ್ಲ ಅಂತ ನಾನು ಹೇಳ್ತೀನಿ. ಯಾರೆಲ್ಲ ಇದು ನಂಬ್ತೀರೋ ನನ್ಗೆ ಗೊತ್ತಿಲ್ಲ. ಬಟ್ ನಮಗಿಂತ ಬ್ಲೆಸ್ಡ್ ಯಾರಂತ ಹೇಳಿದ್ರೆ ಯಾವ ಒಂದು ಹ್ಯಾಂಡಿಕ್ಯಾಪ್ ಚಿಲ್ಡ್ರನ್ಸ್ ಇದಾರೋ ಅವ್ರ ಪ್ಯಾರೆಂಟ್ಸ್ ಯಾರಿದ್ದಾರೆ ಅವರು ಬ್ಲೆಸ್ಡ್. 100% ಬ್ಲೆಸ್ಡ್. ಡೈರೆಕ್ಟ್ ದೇವ್ರ ಆಶೀರ್ವಾದ ಸಿಗೋದು. ಇದು ಯಾಕಪ್ಪ ಈ ಒಂದು ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೇ ತರ ನಾನು ಈ ಒಂದು ಪ್ಲಾಟ್ಫಾರ್ಮ್ ನಾನು ಅನ್ಕೊಂಡಿದ್ದೀನಿ. ಎಸ್ ನಳಿನಿ, ನಿನ್ ಕೈಯಲ್ಲಿ ಆಗತ್ತೆ. ನೀನ್ ಆರೋಗ್ಯ ತಗೊಂಡಿದ್ಯಾ, ನೀನ್ ಆದಾಯ ತಗೊಂಡಿದ್ಯಾ ಅಂದ್ರೆ ನಿನ್ ಕೈಯಿಂದ ಒಂದು 4 ಜನಕ್ಕೆ ಯಾಕೆ ಆರೋಗ್ಯ ಕೊಡಕ್ಕಾಗಲ್ಲ, ಯಾಕೆ ಆದಾಯ ಕೊಡ್ಸಕ್ಕಾಗಲ್ಲ ಅಂತ ದೇವ್ರು ನನ್ನನ್ನ ಸೆಲೆಕ್ಟ್ ಮಾಡಿದಾನೆ. ಪದ್ಮಾವತಿ ಮೇಡಮ್ನ ಸೆಲೆಕ್ಟ್ ಮಾಡಿದಾನೆ, ಗೀತಾ ಮೇಡಮ್ನ ಸೆಲೆಕ್ಟ್ ಮಾಡಿದಾನೆ, ಬುಲೆಟ್ ಅನ್ನ ಸೆಲೆಕ್ಟ್ ಮಾಡಿದಾನೆ, ದೀಪಾ ಮಂಜುನಾಥ್ ಮೇಡಮ್ನ ಸೆಲೆಕ್ಟ್ ಮಾಡಿದಾನೆ, ಜಯಲಕ್ಷ್ಮಿ ಮೇಡಮ್ನ ಸೆಲೆಕ್ಟ್ ಮಾಡಿದಾನೆ. ಈ ತರ ಪ್ರತಿಯೊಬ್ರು ದೇವರು ಸೆಲೆಕ್ಟ್ ಮಾಡಿದ್ದಾರೆ. ಟೋಟಲಿ ಇಲ್ಲಿ 57 ಮೆಂಬರ್ಸ್ ಇದ್ದೀವಿ ನೋಡಿ. ಬಿಸ್ನೆಸ್ ತುಂಬಾ ಜನ ಹೇಳ್ತಾರೆ ನೆಟ್ವರ್ಕ್. ಆಕ್ಚುಲಿ ಮೊನ್ನೆ ನಾನು ಒಂದು ದೇವಸ್ಥಾನದಲ್ಲಿ ಹೋಗಿ ಒಂದು ಪ್ಲಾನ್ ಕೊಡ್ಬೇಕಂತ ಹೇಳಿದ್ರೆ ಅಲ್ಲಿ ಒಂದು ಅಡ್ವೊಕೇಟ್ ನಮ್ಗೆ ಸಿಕ್ಕಿದ್ರು. ನೀವು ದುಡ್ಡುಗೋಸ್ಕರ ಮಾತಾಡ್ತೀರಾ, ಮಾರ್ಕೆಟಿಂಗ್ಗೋಸ್ಕರ ಮಾತಾಡ್ತೀರಾ, ಹಾಗೆ ಹೀಗೆ. ಸೀರಿಯಸ್ಲಿ ಅವರು ನನ್ನ ಮಾತಾಡಕ್ಕೆ ಬಿಟ್ಟಿಲ್ಲ, ಮಾತಾಡ್ತಾ ಇದ್ದಾನೆ. ಬಟ್ ಆದ್ರೆ ಅವರು ಆಲ್ರೆಡಿ ಬೇರೆ ಬೇರೆ ಕಂಪನಿಯಲ್ಲಿ ಮಾಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ, ಹಂಗಾಗಿ ಅವ್ರು ಮಾತಾಡ್ತಾರೆ. ಬಟ್ ಆದ್ರೆ ಯಾವ ಕಡೆ ಎಲ್ಲಿ ಬಿಸ್ನೆಸ್ಗೋಸ್ಕರ ಮಾಡ್ತಾ ಇದ್ದಾರೋ ಏನಕ್ಕೋಸ್ಕರ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಬಟ್ ಇಡೀ ವಿಸ್ಟಾರ್ ಅಲ್ಲಿ RK ಫ್ಯಾಮಿಲಿ ಮಾತ್ರ ಮನಸಾಕ್ಷಿಯಿಂದ ನಾವು ಕೆಲಸ ಮಾಡ್ತೀವಿ. ಆರೋಗ್ಯ ಯಾರಿಗೊಬ್ರಿಗೆ ಸಿಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಒಳ್ಳೇದಾದ್ರೆ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿ. ಹಿಂಗೆ ನಾವು ಪ್ರತಿಯೊಬ್ರು ಇಲ್ಲಿ ಇರೋರು ಎಷ್ಟೋ ಜನ ಇದ್ದೀರಾ, ಎಷ್ಟೋ ಜನ ಬಂದಿಲ್ಲ, ಇವ್ರು ಎಲ್ರ ಮೈಂಡ್ ಅಲ್ಲಿ ಇರೋದು ನಾನ್ ಸ್ಪೆಷಲಿ ಹೇಳೋದು ನನ್ನ RK ಫ್ಯಾಮಿಲಿಯಲ್ಲಿ ಮಾತ್ರ. ಬೇಕಾದ್ರೆ ನೆಕ್ಸ್ಟ್ ಏನಾದ್ರು ಕಂಪನಿ ಪ್ರೋಗ್ರಾಮ್ ಏನಾದ್ರು ಸಿಕ್ಕಿದ್ರು ಮೈಕ್ ಅಲ್ಲೇ ನಾನು ಹೇಳ್ತೀನಿ, ಅದ್ರಲ್ಲಿ ಒನ್ಲಿ ಒನ್ ಟೀಮ್ ಅಂತ ಹೇಳಿದ್ರೆ ಒನ್ಲಿ RK ಟೀಮ್ ಮಾತ್ರ. ರಿಸಲ್ಟ್ಸ್ ಬರ್ತಾ ಇರೋದು ಏನಾದ್ರು ರಿಸಲ್ಟ್ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂದ್ರೆ ಒನ್ಲಿ ಒನ್ ಇನ್ RK ಫ್ಯಾಮಿಲಿಯಲ್ಲಿ ಮಾತ್ರ. ಆಕ್ಚುಲಿ ಎಷ್ಟೋ ಜನ ವಿಡಿಯೋ ಮಾಡಿಲ್ಲ, ನಾನು ಅದನ್ನು ಅದ್ರ ಬಗ್ಗೆನೂ ಮಾತಾಡ್ತೀನಿ. ಬಟ್ ಹೇಳೋದು ವಿ ಆರ್ ಬ್ಲೆಸ್ಡ್ ಚಿಲ್ಡ್ರನ್ಸ್. ಹೇಗೆ ಅಂದ್ರೆ ದೇವ್ರು ನಮ್ಮನ್ನ ಸೆಲೆಕ್ಟ್ ಮಾಡಿದಾನೆ. ಬಿಸ್ನೆಸ್ ಬಿಡ್ರಿ, ಬಿಸ್ನೆಸ್ ಒಂದ್ ಕಡೆ ಅದು ಒಂದ್ ಕಡೆ ಇರ್ಲಿ. ಬಟ್ ಆದ್ರೆ ದೇವ್ರು ಡಾಕ್ಟರ್ನ ಕ್ರಿಯೇಟ್ ಮಾಡಿದ್ದಾರೆ ಆರೋಗ್ಯನ ಚೆನ್ನಾಗಿ ಮಾಡ್ಲಪ್ಪ ಅಂತ ಹೇಳಿ. ಬಟ್ ಆದ್ರೆ ಇವತ್ತು ಡಾಕ್ಟರ್ಗಳನ್ನು ಆರೋಗ್ಯ ಕೊಡಕ್ ಆಗ್ತಾ ಇಲ್ಲ. ಬಟ್ ನಾನ್ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು ಎಷ್ಟೋ ಜನಕ್ಕೆ ಆರೋಗ್ಯ ಕೊಟ್ಟಿದ್ದೀನಿ. ಗ್ಯಾಸ್ಟ್ರಿಕ್ ಇಂದ ಕ್ಲಿಯರ್ ಆಗಿದೆ, ಹೇರ್ ಫಾಲ್ ಇಂದ ಕ್ಲಿಯರ್ ಆಗಿದೆ, ಸ್ಕಿನ್ ಪ್ರಾಬ್ಲಮ್ ಇಂದ ಕ್ಲಿಯರ್ ಆಗಿದೆ, ಐಸೈಟ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ, ಉಳ್ಕಲ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಯಾಕಂದ್ರೆ ಈ ಕಿವಿ ಪ್ರಾಬ್ಲಮ್ ಎಷ್ಟೋ ಪ್ರಾಬ್ಲಮ್ಸ್ ರೀ. ನನಗ್ ಬಂದಿರೋ ರಿಸಲ್ಟ್ ಗಿಂತ ಹೆಚ್ಚಾಗಿ ಎಷ್ಟೋ ಸಾಕಷ್ಟು ಜನಕ್ಕೆ ಆರೋಗ್ಯ ಕೊಟ್ಟಿದ್ದೀನಿ ಅನ್ಬೇಕಂದ್ರೆ ನಿಜವಾಗ್ ನನ್ಗೆ ಪ್ರೌಡ್ ಆಗ್ತಾ ಇದೆ. ಹಂಗಾಗಿ ಇವತ್ತು ನಾನು ಯಾವಾಗ ನಮ್ಮ MD ಸರ್ ಹೇಳ್ತಾ ಇರ್ತಾರೆ, ನೀವು ಮನೆ ಬಿಟ್ಟು ಆಚೆ ಹೋಗ್ಬೇಕಂತ ಹೇಳಿದ್ರೆ ದೇವ್ರ ಹತ್ರ ಏನಂತ ಕೇಳ್ಕೊಳ್ಬೇಕು ಗೊತ್ತಾ ಅಂದ್ರು. ನಾವೆಲ್ಲ ಯೋಚನೆ ಮಾಡ್ತಾ ಇದೀನಿ, ಏನು ಕೇಳ್ಬೇಕು ದೇವ್ರ ಹತ್ರ? ಆಕ್ಚುಲಿ ದೇವ್ರಿಗೆ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಇದೀವಂತೆ, ದೇವ್ರಿಗೆ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಅಂತ. ಅದು ಯಾಕಪ್ಪ ಅಂತ ನಾನು ಅರ್ಥ ಆಗ್ಲಿಲ್ಲ. ಆಮೇಲೆ ಅವ್ರೊಂದು ವಿಷಯ ಹೇಳಿದ್ರು, ನಾವು ದೇವ್ರ ಹತ್ರ ಕೇಳ್ಬೇಕಂದ್ರೆ ಒಂದು ಹೂ ಇಕ್ತೀವಿ ಅಂದ್ರೆ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ಬೇಕಂದ್ರೆ, ನೋಡು ದೇವ್ರೆ ನನಗ್ ಗೊತ್ತಿಲ್ಲ, ನಾನು ನಿನ್ನ ಕೆಲಸ ಮಾಡಕ್ ಹೊರಟಿದ್ದೀನಿ, ನೀನ್ ಅದಕ್ಕೋಸ್ಕರ ನನ್ನನ್ನ ಸೆಲೆಕ್ಟ್ ಮಾಡಿದ್ಯಾ, ನನಗೆ ಎಷ್ಟು ಮಟ್ಟಕ್ಕಾಗೋದು ಅಷ್ಟು ಮಟ್ಟಕ್ಕೆ ನಾನ್ ಮಾಡಕ್ ರೆಡಿ ಇದ್ದೀನಿ, ನಿನ್ನ ಆಶೀರ್ವಾದ ನಿನ್ನ ಸಪೋರ್ಟ್ ನನಗ್ ಬೇಕು. ಇವಾಗ ಯಾರ ಮನೆಗೆ ನಾನು ಹೋಗ್ತೀನೋ ಅವ್ರಿಗೆ ನಮ್ಮ ಪ್ರಾಡಕ್ಟ್ ಮುಖಾಂತರ ಅವ್ರಿಗೆ ಆರೋಗ್ಯ ಸಿಗ್ಬೇಕು, ಆರೋಗ್ಯ ಸಿಗೋದಕ್ಕಿಂತ ಹೆಚ್ಚಾಗಿ ಆದಾಯ ಸಿಗ್ಬೇಕು.
ನೋಡಿ ಯಾರೋ ಒಬ್ರು ಮನೇಲಿ ಹೆಲ್ತ್ ಇಶ್ಯೂಸ್ ಇದೆ, ಓಕೆನಾ? ಹೆಲ್ತ್ ಇಶ್ಯೂಸ್ ಇರೋರ್ಗಿಂತ ಹೆಚ್ಚಾಗಿ ಬರ್ಡನ್, ಕಷ್ಟ, ನಷ್ಟ ಯಾರಿಗ್ ಗೊತ್ತಾ? ಅವ್ರ ಮನೇಲಿ ಇರೋರ್ಗ್ ಮಾತ್ರನೇ. ಯಾಕಂದ್ರೆ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡ್ ಹೋಗೋದು, ಕರ್ಕೊಂಡ್ ಬರೋದು, ಅವ್ರಿಗೆ ಮೆಡಿಸಿನ್ ಕೊಡ್ಸೋದು, ಖರ್ಚು ಮಾಡೋದು, ಅವ್ರಿಗೆ ಊಟ ಪೇಷಂಟ್ ನ ನೋಡ್ಕೊಂಡು ಅಟೆಂಡ್ರು ಪೇಷಂಟ್ ಆಗ್ತಾ ಇದಾರೆ. ಈ ತರ ಒಂದು ಲೆವೆಲ್ಗೆ ಇವಾಗ ಕ್ರಿಯೇಟ್ ಆಗ್ತಾ ಇದೆ. ಹಂಗಾಗಿ ಇವತ್ತು ಯಾರು ಪೇಷಂಟ್ಸ್ ಆಗಿದ್ದಾರೆ ಅವ್ರಿಗಿಂತ ಅವ್ರ ಅಟೆಂಡರ್ ಏನಿದ್ದಾರೆ ಅವ್ರ ಕಾಯಿಲೆ ಬರ್ತಾ ಇದೆ. ಅವ್ರ ಅಟೆಂಡರ್ಗೆ ಇವಾಗ ಬೇಕಾಗಿರೋದು ಏನು? ದುಡ್ಡು ಬೇಕು. ಒಂದೊಂದಪ್ಪ ಮೇನ್ ಬೇಕಾಗಿರೋದು ದುಡ್ಡು. ಆ ದುಡ್ಡು ಯಾರಿಗ್ ಬೇಕಂತ ಹೇಳಿದ್ರೆ ಅಟೆಂಡರ್ಗ್ ಬೇಕು. ಅದನ್ನ ಬೇಕು ಅಂತ ಹೇಳಿದ್ರೆ ನಾವು ಅದ್ರ ಮುಖಾಂತರ ಇವಾಗ ಆರೋಗ್ಯ ಸಿಕ್ತು, ಆರೋಗ್ಯ ಜೊತೆಗೆ ಇವಾಗ ಆದಾಯ ಕೊಡ್ಸಕ್ಕೆ ನಾವು ಅದು ಪ್ಲಾನ್ ಮಾಡ್ಕೊಳ್ಬೇಕು. ಇದೊಂದು ಟಾಪಿಕ್. ನಾನು ಯಾಕಪ್ಪ ಇದು ಒಂದು ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಗೆ ಯಾಕೆ ವಿಸ್ತ ಸಿಕ್ಕಿದೆ ಅನ್ನಂದ್ರೆ ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ಸಿಕ್ಕಿದೆ, ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಇದು ಏನಾದ್ರು ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾಲ್ ಬಂದಿರ್ಬೇಕು. ಎಸ್, ವೇಟ್ ಮಾಡಿ. ಸಾರಿ. ಓಕೆ, ಆಯ್ತು. ಅದೇ ಹೇಳ್ತಾ ಇದ್ದೆ, ನಮ್ಗೆಲ್ರಿಗೂ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ದೇವರ ಆಶೀರ್ವಾದ ಇರೋದ್ರಿಂದ ಇದೊಂದು ಆಪರ್ಚುನಿಟಿ ಸಿಕ್ಕಿದೆ. ಹಂಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಇದನ್ನ ಪ್ರಾಪರ್ ಲೆವೆಲ್ ಅಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ತಗೊಂಡೋಗಿ, ಸಿಸ್ಟಮ್ಯಾಟಿಕ್ ಆಗಿ ತಗೊಂಡು ಹೋದ್ರೆ 100% ನಾವು ಸಕ್ಸಸ್ ಆಗ್ತೀವಿ. ಸಿಸ್ಟಮ್ಯಾಟಿಕ್ ಅಂದ್ರೆ ಏನು? ಇವತ್ತು ನಮ್ಮ ಮಕ್ಕಳನ್ನ ಸ್ಕೂಲ್ ಕಲಿಸ್ತೀವಿ. ಫಸ್ಟ್ ಸ್ಟ್ಯಾಂಡ್, ಇವಾಗ ಪ್ರೀ ನರ್ಸರಿಯಿಂದ ಸ್ಕೂಲ್ ಕಲಿಸ್ತಾ ಇದೀವಿ ಮಕ್ಕಳು. ನಾವ್ದಲ್ವಾ ಅವಾಗ ಫಸ್ಟ್ ಸ್ಟ್ಯಾಂಡ್ ಇಂದ ಸ್ಕೂಲ್ಗೆ, ಇವಾಗ ಪ್ರೀ ನರ್ಸರಿ ಅದಕ್ಕೆ ಎ ಅಂತ ಗೊತ್ತಿಲ್ಲ, ಬಿ ಅಂತ ಗೊತ್ತಿಲ್ಲ, ಎಂತದ್ದು ಗೊತ್ತಿಲ್ಲ, ಅದನ್ನ ನಾವು ಸ್ಕೂಲ್ ಕಲಿಸ್ತಾ ಇದೀವಿ. ದುಡ್ಡನ್ನ ಲಕ್ಷ ಖರ್ಚು ಮಾಡಿ. ಬಟ್ ದುಡ್ಡು ಬಿಡಿ, ದುಡ್ಡು ಒಂದ್ ಕಡೆ ಇರ್ಲಿ, ಬಟ್ ಆ ಮಕ್ಳು ಆಟ ಆಡೋ ವಯಸ್ಸಲ್ಲಿ ನಾವು ಸ್ಕೂಲ್ಗೆ ಕಲಿಸ್ಬಿಟ್ಟು ಅಲ್ಲಿ ಕೂಡ ಹಾಕ್ಬಿಡ್ತೀವಿ. ಎಷ್ಟೋ ಜನ ಅಯ್ಯೋ ಮನೇಲಿದ್ರೆ ನಾನ್ ನೋಡ್ಕೊಳ್ಳೋದೇ ಕಷ್ಟ ಅಂತ ಹೇಳಿ ಅದಕ್ಕೋಸ್ಕರ ಸ್ಕೂಲಲ್ಲಿ ಹಾಕೋರು ಎಷ್ಟೋ ಜನ ಇದಾರ, ಹೌದಾ? ಬಟ್ ಯಾಕೆ ಸ್ಕೂಲ್ ಪ್ರೀ ನರ್ಸರಿಲಿ ಸ್ಕೂಲ್ ಕಲಿಸ್ತಾರ ಅಂತ ಹೇಳಿದ್ರೆ ಅವ್ರಿಗೆ ಅವಾಗಿಂದಾನೇ ಅವ್ರು ಕಲಿಬೇಕು ಅಂತಕ್ಕೋಸ್ಕರ ನಾವು ಸ್ಕೂಲಲ್ಲಿ ಹಾಕ್ತಿವಿ ಮಕ್ಕಳನ್ನ, ಹೌದಲ್ವಾ? ಕಲಿಬೇಕು. ಅದೇ ತರ ಇವಾಗ ನಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾವೆಲ್ಲರೂ ರಿಸಲ್ಟ್ ಬಂದಿದ್ದಕ್ಕೆ ಇವತ್ತೆಲ್ರೂ ಬಿಸ್ನೆಸ್ ಅಂತ ಸ್ಟಾರ್ಟ್ ಅಪ್ ಮಾಡಿದೀವಿ. ಬಿಸ್ನೆಸ್ ನ ಸ್ಟಾರ್ಟ್ ಅಪ್ ಮಾಡ್ಬೇಕು. ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು? ನಮ್ಮ ಒಂದು ಸಿಸ್ಟಮ್ ಇದೆ. ಯಾವ ಸಿಸ್ಟಮ್ ಇದೆ? ಯಾವಾಗ ನಾನ್ ಹೇಳ್ತಾ ಇರ್ತೀನಿ ನೋಡಿ, ಯಾವ ಸಿಸ್ಟಮ್ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ದಿನನಿತ್ಯ ಡೈಲಿ ಕಂಪಲ್ಸರಿ. ನೋಡಿ ಸ್ನೇಹ ಮೇಡಮ್ ಇದೇ ನಮ್ಮ ಸ್ಟ್ರೆಂತ್ ಇಲ್ಲ ಅಂತ ಸ್ನೇಹ ಮೇಡಮ್ ಬಡ್ಕೊಳ್ತಾ ಇರ್ತಾರೆ. ನಮ್ಮ MC ಯಾರು ಬಂದ್ರು ಬಡ್ಕೊಳ್ತಾರೆ. ನೋಡಿ ಬಡ್ಕೊಳ್ಳೋದು, ಇವಾಗ ಸ್ನೇಹ ಮೇಡಮ್ಗೆ ಏನ್ ಬಂತು? ಅವ್ರು 50 ಜನನ ಬರ್ಲಿ, 10 ಜನನ ಬರ್ಲಿ, 20 ಜನನ ಬರ್ಲಿ, ಸ್ನೇಹ ಮೇಡಮ್ಗೆ ಏನ್ ಬಂತು? ಯಾಕೆ ಅವರು ಸ್ಟ್ರೆಂತ್ ಅಂತ ಹೇಳ್ತಾ ಇದಾರೆ? ಮೀನ್ಸು ಇವತ್ತು ಪದ್ಮಾವತಿ ಮೇಡಮ್ ಬಂದಿದ್ದೀರಾ ನೀವು, ಓಕೆ, ನೀವು ಕಲಿತಾ ಇದ್ದೀರಾ, ಏನೋ ಒಂದು ವಿಷಯ ನೀವು ಕೇಳ್ತಾ ಇದ್ದೀರಾ, ಬಟ್ ನಿಮ್ ಟೀಮ್ ಇಂದ ಎಷ್ಟು ಜನ ಬಂದಿದಾರಂತ ನೀವ್ ನೋಡ್ಕೊಳ್ಬೇಕು. ದೀಪಾ ಮೇಡಮ್ ಬಂದಿದ್ದಾರೆ, ಓಕೆ, ಸೂಪರ್, ವೆಲ್ ಡನ್, ಖುಷಿ ಆಗ್ತಾ ಇದೆ. ದೀಪಾ ಮೇಡಮ್ ಟೀಮ್ ಇಂದ ಎಷ್ಟು ಜನ ಬಂದಿದ್ದಾರೆ ಇವಾಗ ಗ್ರೂಪ್ ಝೂಮ್ ಮೀಟಿಂಗ್ ಗೆ? ಇವತ್ತು ನಿಮ್ಗೆ ಏನಾದ್ರು ಒಂದು ಅವೇರ್ನೆಸ್ ಸಿಕ್ಕಿದೆ ಅಂತ ಹೇಳಿದ್ರೆ ಅವ್ರಿಗೂ ಸಿಕ್ಕಿರತ್ತಾ? ಅವ್ರಿಗೊಂದು ಏನಾದ್ರು ಒಂದು ಮಾಹಿತಿ. ಇವಾಗ ಏನೋ ಒಂದು ಮಿಸ್ ಆಯ್ತು, ನಾನ್ ಮಾತಾಡಿದ್ ಮಾತ್ರ ಅಲ್ಲ, ಯಾರ್ದೇ ಆಗಿರ್ಬೋದು. ನೋಡಿ, ನೀವು ID ಮಾಡ್ತೀರಾ ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಹೇಳ್ಬೇಕಾಗಿರೋದು ಕಂಪಲ್ಸರಿ ಝೂಮ್ ಮೀಟಿಂಗ್ ಅಟೆಂಡ್ ಆಗ್ಲೇಬೇಕು. ನಾನು ಹೇಳ್ತೀನಿ ಕೇಳಿ, ಈ ವ್ಯಕ್ತಿ ಹತ್ರ 100 ID ಬರುತ್ತೆ ಅನ್ನೋದು ಬೇಡ. ನಾನ್ ಝೂಮ್ಗೆಲ್ಲ ಬರಕ್ಕಾಗಲ್ಲ, POP ನಾನ್ ಮನೆ ಬಿಡಲ್ಲ, ಆಚೆ ಬರಲ್ಲ, ಟ್ರೈನಿಂಗ್ ನಾನ್ ಮನೇಲಿ ಬಿಡಲ್ಲಪ್ಪ, ನಾನ್ ಬರಲ್ಲ, ಈ ತರ ಹೇಳೋರ ಹತ್ರದಿಂದ 100 ID ಬಂದ್ರು ಬೇಡ. ಯಾಕಂದ್ರೆ ಅದ್ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ನಾವೇ ಮಾಡೋ ತರ ಆಗುತ್ತೆ. ಏನು, ಒಂದು ಮಗುನ ಸ್ನಾನ ಮಾಡ್ಸೋದು, ಡ್ರೆಸ್ ಹಾಕ್ಸೋದು, ಊಟ ಮಾಡ್ಸೋದು, ನುಂಗ್ಸು ಕೆಲ್ಸ ಅದೇ ಮಾಡ್ಬೇಕು, ನೀರ್ ಕುಡ್ಸೋದು, ಆಮೇಲೆ ಇದು ಹೋದ್ರೆ ನಾವೆಲ್ಲ ಮಾಡ್ಬೇಕು. ಆ ಒಂದು ಪರಿಸ್ಥಿತಿ ಬರುತ್ತೆ. ಹಂಗಾಗಿ ಆ ತರ ಬರ್ಬಾರ್ದು ಅಂತ ಹೇಳಿದ್ರೆ ಅವ್ರಿಗೆ ಏನ್ ನಾವು ಟ್ರೈನಿಂಗ್ ಕೊಡ್ಬೇಕು, ಈ ಒಂದು ಝೂಮ್ ಮೀಟಿಂಗ್ ಕಂಪಲ್ಸರಿ ಬೇಕೇ ಬೇಕು. ಸಂಡೇ POP ಕಂಪಲ್ಸರಿ ಬರ್ಲೇಬೇಕು. ಅಂಡ್ ಮಂತ್ಲಿ ಒನ್ಸ್ ನಮ್ದು ಏನ್ RK ಟೀಮ್ ಲೀಡರ್ಸ್ ಮೀಟಿಂಗ್ ಆಗ್ತಾ ಇದೆ, ಅದ್ರಲ್ಲಿನೂ ಸರ್ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಇದು ಈ ಸತಿ ಏನ್ ನಮ್ದು ಹಾಸನಲ್ಲಿ ನಡೀತಾ ಇದೆ, ನೆಕ್ಸ್ಟ್ ಬರೋ ದಿನಗಳಲ್ಲಿ ಅವ್ರವ್ರ ಟೀಮ್ ಇಂಡಿವಿಜುವಲ್ ಆಗಿ ಮೀಟಿಂಗ್ ಆಗೋ ತರ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಎಸ್, ನೋಡೋಣ ನೆಕ್ಸ್ಟ್ ಇದ್ರಲ್ಲಿ. ಬಟ್ ಆದ್ರೆ ಇವಾಗ ಏನು ಒಂದು BOP ಆಗಿರ್ಬೋದು, ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರ್ಬೋದು, ಇದೆಲ್ಲ ನಾವು ಯೂಟಿಲೈಸ್ ಮಾಡ್ಕೊಂಡ್ರೆ ಇದು ನಮ್ಗೆ ಚಾರ್ಜ್ ಆಗತ್ತೆ. ನೋಡಿ, ಇವತ್ತು ಝೂಮ್ ಮೀಟಿಂಗ್ ಬಂದಿಲ್ಲ, ಓಕೆ, ನೋ ಪ್ರಾಬ್ಲಮ್, ಎಷ್ಟೋ ಜನ ಬಂದಿಲ್ಲ. ಝೂಮ್ ಮೀಟಿಂಗ್ ಅಂತ ಕನೆಕ್ಟ್ ಆದ ತಕ್ಷಣ ಎಷ್ಟೋ ವಿಷಯಗಳನ್ನ ನೀವು ಕಲಿತೀರಾ, ಬ್ರೈನು ಚಾರ್ಜ್ ಆಗುತ್ತೆ. ಚಾರ್ಜ್ ಆಯ್ತು ಅಂದ ತಕ್ಷಣನೇ ನೀವೇನಾದ್ರೂ ಒಂದು ಮಾಡ್ಬೇಕು ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಏನು ಮಾಡಲ್ಲ, 0 ಆಗಿ ಕೂತಿರ್ತೀರ. ಓಕೆನಾ? ಹಂಗಾಗಿ ನೀವು ಬರ್ತೀರಾ, ಜೊತೆಗೆ ನಿಮ್ ಟೀಮ್ನು ಕೂರ್ಸ್ಕೊಳ್ಳೋಕೆ ಪ್ಲಾನ್ ಮಾಡ್ಕೊಳ್ಳಿ. ಎಸ್ಪೆಷಲಿ ನಮ್ದು ಎಷ್ಟೇ ಝೂಮ್ ಮೀಟಿಂಗ್ ಅಲ್ಲಿ ಹೇಳ್ಕೊಟ್ರು ಅಲ್ಲಿ ಆಫ್ಲೈನ್ ಅಲ್ಲಿ ಡೈರೆಕ್ಟ್ ಆಗಿ ಕೂತ್ಕೊಂಡು ಏನೋ ಒಂದು ವಿಷಯ ಕಲಿತೀವಿ ಅಂತ ಹೇಳಿದ್ರೆ ಬೇಗ ಕಲಿತೀವಿ,
ಬೇಗ ನಮ್ಮ ಅಚೀವ್ಮೆಂಟ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಹಂಗಾಗಿ ನೋಡಿ ಇವತ್ತೊಂದು ಬ್ಯೂಟಿಫುಲ್ ಆಪರ್ಚುನಿಟಿ ಪ್ರತಿಯೊಬ್ಬರಿಗೂ ಇದೆ. ಇದೇ ಗುರುವಾರ 10ನೇ ತಾರೀಕು ನಮ್ಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಅವಕಾಶ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಎಸ್ ನಮ್ಮ ಒಂದು 1 day ಲೀಡರ್ಸ್ ಮೀಟಿಂಗ್ ಅಂತ ಇದೆ ಹಾಸನದಲ್ಲಿ. ಜಸ್ಟ್ 700 rupees ಅಲ್ಲಿ ಒಂದು ಸೀಟ್ ನ ನೀವು ಬುಕ್ ಮಾಡ್ಕೊಳ್ಳಿ. ಮೇಡಮ್ 700 rupees ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವ್ದೇದಕ್ಕೂ ಏನೇನಕ್ಕೋ ನಾವು ಖರ್ಚು ಮಾಡ್ತಾ ಇದೀವಿ ಗೊತ್ತಿಲ್ಲದೆ, ಬಟ್ ಇದು ನನ್ನ ಡೆವಲಪ್ಮೆಂಟ್, ನಿಮ್ಮ ಡೆವಲಪ್ಮೆಂಟ್ಗೋಸ್ಕರ ಈ ಒಂದು ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡ್ತಾ ಇದಾರೆ. ಅದ್ರಲ್ಲಿ ಎಸ್ಪೆಷಲಿ ಟ್ರೈನಿಂಗ್ ಮಾತ್ರ ಅಲ್ಟಿಮೇಟ್ ಆಗಿ ಸೂಪರ್ ಆಗಿರುತ್ತೆ. ಜೊತೆಗೆ ಊಟ ಮಾತ್ರ ಅಲ್ಟಿಮೇಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಒಟ್ಟಿಗೆ ನೋಡ್ಕೊಳ್ಳಕ್ಕೆ ಒಂದು ಒಳ್ಳೆ ಅವಕಾಶ. ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಗೆಲ್ರಿಗೂ ಒಂದು ಬ್ಯೂಟಿಫುಲ್ ಟ್ರೈನಿಂಗ್ ನಮ್ಗೆ ಸಿಗ್ತಾ ಇದೆ ನಮ್ಮ ಒಂದು ಈ ಒಂದು ಗುರುವಾರ 11th ಒನ್ ಆಫ್ ದ ಬ್ಯೂಟಿಫುಲ್ ಸೆಷನ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ನಿಮ್ಗೆಲ್ರಿಗೂ ಗೊತ್ತು ಆರ್ಕೆಯಿಂದ ಯಾವಾಗ್ಲೂ ಸೂಪರ್ ಟಾಪಿಕ್. ಅದೇ ತರ ಒಂದು ಸೂಪರ್ ಟಾಪಿಕ್ ಅಲ್ಲಿ ನಮ್ಮ ಗ್ರೇಟ್ ಲೆಜೆಂಡ್ ಲೀಡರ್ ಸಂತೋಷ್ ಶೆಟ್ಟಿ ಸರ್ ಬರ್ತಾ ಇದಾರೆ. ಹಾಗಾಗಿ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬಿಡಿ ಅವತ್ತರ ದಿನಕ್ಕೆ. ನೀವು ಎಷ್ಟೋ ಜನ ನಿಮ್ಮ ಸೀಟ್ಗಳನ್ನ ಇನ್ನೂ ನೀವು ಬುಕ್ ಮಾಡ್ಕೊಂಡಿಲ್ಲ. ನೀವು ಬುಕ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ನೀವು ಟೀಮ್ನ ನೀವು ಎಷ್ಟು ಜನ ಕೂರ್ಸ್ಕೊಳ್ತೀರಾ ಅಂತ ದಯವಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಯಾರನ್ನೆಲ್ಲ ಕೂರ್ಸ್ಕೊಳ್ಬೇಕು ಅಂತ ಸೆಲೆಕ್ಟ್ ಮಾಡಿ ಅವ್ರನ್ನ ಕರ್ಸ್ಕೊಳ್ಳಿ. ಯಾಕಂದ್ರೆ ಕೋರ್ ಮೀಟ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಆಗ್ತಾ ಇರೋದು. ಕೋರ್ ಮೀಟ್ ಅಂತ ಹೇಳಿದ್ರು ಕೋರ್ ಲೀಡರ್ಸ್ ಯಾರೆಲ್ಲ ಕೋರ್ ಲೀಡರ್ಸ್ ಆಗಕ್ ತಾಕತ್ತಿದೆ, ಕೋರ್ ಲೀಡರ್ಸ್ ಹೇಗ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಆಲ್ಮೋಸ್ಟ್ ಹಲವಾರು ವಿಚಾರ. ಅಂಡ್ ಇನ್ನೊಂದು ವಿಷಯ ಗೊತ್ತಾ, ಗುಡ್ ನ್ಯೂಸ್ ಅಂದ್ರೆ ನಳಿನಿ ಮೇಡಮ್ ಯಾರು ಹಿಂಗೆ ಹೇಳ್ತಾರ ಅಂತ ಅನ್ಕೊಳಕ್ ಹೋಗ್ಬಿಡಿ. ನಿಜವಾಗ್ಲೂ ಅನ್ಬಿಲಿವಬಲ್ ಗುಡ್ ನ್ಯೂಸ್ ಇದೆ. ನಿಜವಾಗ್ಲೂ ಅವತ್ತಿನ ದಿನಕ್ಕೆ ಪ್ರತಿಯೊಬ್ರು ಎಷ್ಟು ಜನ ಬಂದಿರ್ತಾರೆ, ಯಾರು ಸೀಟಲ್ಲಿ ಕೂತ್ಕೊಳ್ಳಲ್ಲ, ಎದ್ದು ಕುಣಿದಾಡ್ಬಿಡ್ತೀರ. ಅದೊಂದು ಬ್ಯೂಟಿಫುಲ್ ಗುಡ್ ನ್ಯೂಸ್ ಇದೆ. ಯಾಕೆಂದ್ರೆ ನಿಮ್ಮ ಅಚೀವ್ಮೆಂಟ್ ನಮ್ಮ ಒಂದು ಟಾರ್ಗೆಟ್ ಇದೆ. ಒಂದು ಟಾರ್ಗೆಟ್ ಒಳಗಡೆ ಎಸ್ ಪದ್ಮಾವತಿ ಮೇಡಮ್ ನ 6th rank ಕಂಪ್ಲೀಟ್ ಮಾಡಿಸ್ಲೇಬೇಕು, ಎಸ್ ಜಯಲಕ್ಷ್ಮಿ ಮೇಡಮ್ ನ 6th rank ಕಂಪ್ಲೀಟ್ ಮಾಡಿಸ್ಲೇಬೇಕು, ಯಾರೆಲ್ಲ ಇದ್ದೀರಾ ಅವ್ರನ್ನೆಲ್ಲ 6th rank ಕಂಪ್ಲೀಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಟಾರ್ಗೆಟ್ ನ ತಗೊಂಡು ಪ್ರತಿಯೊಬ್ಬರಿಗೂ ಲಕ್ಷ ಇನ್ಕಮ್ ನ ಕೊಡ್ಸ್ಬೇಕು. ಜೊತೆಗೆ ಥೈಲ್ಯಾಂಡ್ಗೆ ಹೋಗಿ ತಾಯಿ ಮಸಾಜ್ ಮಾಡ್ಬಾರ್ದಾ, ಅದನ್ನು ಮಾಡಿಸ್ಬೇಕು ಅಂತ ಹೇಳಿ ಒಂದು ಬ್ಯೂಟಿಫುಲ್ ಅವತ್ತು ಟ್ರೈನಿಂಗ್ ಸೆಷನ್ ಇದೆ. ಹಂಗಾಗಿ ಯಾರು ಮಿಸ್ ಮಾಡಕ್ ಹೋಗ್ಬಿಡಿ. ಅಂಡ್ ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಇದೇ ಬುಧವಾರ ನಮಗೆ ಎಂಡ್ ಆಗ್ತಾ ಇದೆ ನಮ್ಮ ಆಫರ್. ಏನ್ ಆಫರು? ಜಸ್ಟ್ 300 SP ಕಂಪ್ಲೀಟ್ ಮಾಡ್ಕೊಟ್ರೆ. ನಾನ್ ಲಾಸ್ಟ್ ಪ್ರೋಗ್ರಾಮ್ ಅಲ್ಲಿ ನಾನು ಹೇಳಿದ್ದೆ, ಎಷ್ಟೋ ಜನ ಇದು ಪ್ರೋಗ್ರಾಮ್ ಬಂದ್ಮೇಲೆ ಹೊಟ್ಟೆ ಹುಡ್ಕೊಳ್ತೀರಾ ಅಂತ. ಎಷ್ಟೋ ಹೊಟ್ಟೆ ಹುಡ್ಕೊಂಡಿರ್ತೀರಾ ಗೊತ್ತಾ, ಅಯ್ಯೋ ನಾನು ಕಂಪ್ಲೀಟ್ ಮಾಡಿದೆ, ನಾನು ಸ್ಟೇಜ್ಗೆ ಆಗ್ತಾ ಇದ್ದೆ, ನಾನು ಗಿಫ್ಟ್ ಸರ್ ಕೈಯಿಂದ ಗಿಫ್ಟ್ ತಗೊಳ್ತಾ ಇದ್ದೆ ಅಂತ ಎಷ್ಟೋ ಜನ ಮೈಂಡ್ ಅಲ್ಲಿ ಇರ್ತಾ ಇತ್ತು. ಬಟ್